ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರು ಹಾಕೊಳ್ಳೋ ಬಟ್ಟೆನ ನಿಮಗ್ ಕೊಟ್ರಾ? ಸುಬ್ಬು ಮಾಡೋದೆಲ್ಲ ಇಂಥ ಕೆಲ್ಸನೇ. ಯಾಕೆ ಇದ್ರಲ್ಲಿ ಎಂತ ಗುಟ್ಟು? ಪಾಪ ಅವ್ರು ಮಲ್ಗಿದ್ದಾರೆ. ಅಯ್ಯೋ, ಅವಳು ಇಷ್ಟೊತ್ತಲ್ಲಿ ನಿದ್ರೆ ಮಾಡಲ್ಲ, ಸುಮ್ನೆ ಮಲ್ಗಿದಾಳ ಅಷ್ಟೇ. ಓ ಹೌದಾ? ಪುಷ್ಪ, ಆ ಫ್ರಿಡ್ಜ್ ರಿಪೇರಿ ಮಾಡೋನು ನಾಳೆ ಬರ್ತಾನಂತೆ ಕಣೆ. ಹಾಕೊಟ್ರಾ? ಸರಿ ಬಿಡಿ. ಅವತ್ತು ನಮ್ಮ ಅಳಿಯದ್ರು ಕೂಡ ಲುಂಗಿ ಉಟ್ಕೊಳಕ್ ಬರ್ದೆ ಇವ್ರ ತರನೇ ಒದ್ದಾಡ್ತಿದ್ರು ಅಲ್ವಾ? ಬಟ್ಟೆಯಲ್ಲಿ ತೊಳೆಯೋದು, ಈ ಕೆಸರಾಗಿರೋ ಬಟ್ಟೆನ ತೊಳ್ಕೊತೀನಿ. ಅಯ್ಯಯ್ಯೋ, ಕೊಡಿ, ನಾನು ಹೋಗ್ಕೊಡ್ತೀನಿ. ಬೇಡ, ನಿಮ್ಗ್ಯಾಕೆ ತೊಂದರೆ? ಎಲ್ಲಿ ಹೋಗ್ಯೋದು ಹೇಳಿ, ನಾನೇ ಹೋಗಿ ಒಕ್ಕೋತೀನಿ. ಸಂಜು, ಆ ಬಟ್ಟೆ ಕೊಡಪ್ಪ, ಆ ಕೆಸರನ್ನ ತೊಳೆದು ಐರನ್ ಮಾಡಿ ಕೊಡ್ತಾಳೆ. ಕೊಡು. ಕೊಡಿ ನೀವು. ವಿಶ್ವಾಸ್ ದೇಸಾಯಿ IIM ಅಲ್ಲಿ ಓದಿರೋ ಕ್ಲಾಸ್ ಟಾಪರ್, ತುಂಬಾ ಬುದ್ಧಿವಂತ. ಕಾಲೇಜ್ ಡೇಸಲ್ಲೇ ಎಷ್ಟೊಂದು ಬಿಸ್ನೆಸ್ ಪ್ರಾಜೆಕ್ಟ್ಸ್ನ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಆರಾಧನಾ ಅನ್ನೋ ಕ್ಲಾಸ್ಮೇಟ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ. ಐ ಗೆಸ್ ದೇ ಹ್ಯಾಡ್ ಅ ಗ್ರೇಟ್ ಲೈಫ್, ಕೋವಿಡ್ ಬರೋವರೆಗೂ. ಆಮೇಲೆ ಎಲ್ಲ ಅವ್ರ ಕೈ ತಪ್ಪೋಗಿದೆ ಅನ್ಸುತ್ತೆ. ವಿಶ್ವಾಸ್ ಮತ್ತು ಆರಾಧನಾ ಇಬ್ಬರು ಸೇರಿಕೊಂಡು ಒಂದು ಹೊಸ ಕಂಪನಿ ಶುರು ಮಾಡಿದರು. ಕೋವಿಡ್ ಟೈಮಲ್ಲಿ ಸಾಕಷ್ಟು ಲಾಸಸ್ ಆಗಿದೆ. ಆ ಸಾಲನೆಲ್ಲ ಕ್ಲಿಯರ್ ಮಾಡೋಕ್ಕಾಗದೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಹೀಗೆ ಮೆಮೊರಿ ಲಾಸ್ ಆಗಿದೆ. ಮುಂದೆ ಹೇಳಿ ಮಿರಾಜಿ. ಏನು ಹೇಳಿ ಜೇಂಡೆ, ಅಷ್ಟೇ ನನಗವ್ರ ಬಗ್ಗೆ ಗೊತ್ತಿರೋದು. ಇಷ್ಟು ಸಾಲಲ್ಲ, ಅವನು ಇಲ್ಲಿಗೆ ಯಾಕೆ ಬಂದ ಅನ್ನೋದು ಗೊತ್ತಾಗ್ಬೇಕು ಮಿರಾಜಿ. ನಾನು ಅವ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿಲ್ಲ ಜೇಂಡೆ.
ಈಗ ಇದಿಷ್ಟು ಇನ್ಫಾರ್ಮೇಷನ್ ಹರ್ಷ ಸರ್ ಆ್ಯಂಡ್ ಮಾನ್ಸಿ ಮ್ಯಾಮ್ಗೋಸ್ಕರ ಕಲೆಕ್ಟ್ ಮಾಡಿಕೊಂಡೆ ಅಷ್ಟೇ. ಈಗ ನಾನು ನಿಮ್ಗೆ ಇದನ್ನೆಲ್ಲ ಹೇಳಿದೆ ಅಂತ ಗೊತ್ತಾದರೆ ಆ ಮಾನ್ಸಿ ಮ್ಯಾಮ್ ಅಂತೂ ಸುಮ್ಮನಿರಲ್ಲ. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮೀರಾಜಿ. ಈಗ ಅವನು ಯಾಕೆ ಆರ್ಯ ಸರ್ ಮನೇಲಿದ್ದಾನೆ, ಅವನು ವಟಾರಕ್ಕೆ ಯಾಕೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ಬೇಕಲ್ವಾ ನಮಗೆ. ನೋ ಐಡಿಯಾ ಜೇಂಡೆ. ನಾಟ್ ಗುಡ್ ಮೀರಾಜಿ, ನಾಟ್ ಗುಡ್. ನಿಮ್ಮ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಯಾರು ಎಲ್ಲಿದ್ದಾರೆ, ಅಲ್ಲಿ ಯಾಕಿದ್ದಾರೆ ಅನ್ನೋದನ್ನ ಎಲ್ಲಾನು ಜಾಲಾಡಿಸ್ಬಿಡ್ತಾ ಇದ್ದೆ. ಏನು ನಿಮ್ಮ ಹಾಗೆ ನಮಗೆಲ್ಲ ಕೆಲಸ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀರಾ? ಅಫ್ಕೋರ್ಸ್, ನಂತರ ಯಾರು ಕೆಲಸ ಮಾಡೋಕ್ಕಾಗಲ್ಲ. ಜೇಂಡೆ, ನೀವು ನಿಮ್ಮ ಕೆಲಸನ ಸರಿಯಾಗಿ ಮಾಡಿದ್ರೆ ಆರ್ಯ ಸರ್ ನಮ್ಮನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. Jende, I didn't mean like that. I'm sorry. I'm really sorry. ಈ ವಿಶ್ವಾಸ್ ದೇಸಾಯಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡ್ಮೇಲೆ ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರು ಅನ್ನೋದು ಗೊತ್ತಿದೆಯಾ? ಅದನ್ನಾದರೂ ಹೇಳಿ. ಬೆಂಗಳೂರು ಬೆಳಗಾಂ ಹೈವೇಲಿ ಯಾವುದೋ ಹಾಸ್ಪಿಟ್ಲ್ ಅಂತೆ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ಹಸಿ ಇದೆ, ಆದರೆ ಹಾಕೊಳ್ಳೋಷ್ಟು ಒಣಗಿದೆ. ತಗೊಳ್ಳಿ. ನೀವ್ಯಾಕೆ ತರಕ್ಕೆ ಹೋದ್ರಿ? ನಾನೇ ತಗೊಳ್ತಿದ್ದೆ. ಅದೆಲ್ಲ ಏನಿಲ್ಲ, ತಗೊಳ್ಳಿ. ಪಾಪ ಅಲ್ವಾ ಸುಬ್ಬು? ತನ್ನವರನ್ನವರು ಯಾರು ನೆನಪಿಲ್ಲ. ಯಾರು ಏನು ಹೇಳ್ತಾರೋ ಅದೇ ಸತ್ಯ ಅಂತ ತಿಳ್ಕೋಬೇಕು. ತನ್ನನ್ನು ತಾನೇ ಮರೆತು ಹೊಸ್ದಾಗಿ ಮೊದಲ ಥರ ಬದುಕು ಕಟ್ಕೊಳ್ಳೋಂಥ ಶಾಪ ಯಾರಿಗೂ ಬೇಡ. ಎಲ್ರಿಗೂ ಅದು ಶಾಪ ಅಲ್ಲ ಅಮ್ಮ. ಸಾರಿ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಅದರಲ್ಲಿ ಏನಪ್ಪ ತೊಂದರೆ? ಕೆಸರು ನಿಮ್ಮ ಮೇಲೆ ಹಾರ್ತು, ಹೊಟ್ಟೆ ಏಳು ತೊಳ್ಕೊಟ್ಟು, ಬಿಸಿಲಲ್ಲಿ ಒಣಗ್ತು, ಅದರಲ್ಲಿ ಏನಿದೆ? ಸರಿ, ನಾನು ಬರ್ತೀನಿ. ಹುಷಾರು. ಸರಿ, ನಾನು ಬಿಟ್ಟು ಬರ್ತೀನಿ, ಬನ್ನಿ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾರ್ಯಾರ ಹಿಂದೆನೋ ಹಾಗೆಲ್ಲ ಹೋಗ್ಬೇಡಿ ಸರ್. ಏನಾದರೂ ಅಪಾಯ ಆದ್ರೆ ಅಂತ ಅಷ್ಟೇ. ಏನಾಯ್ತು ಸರ್? ಏನಿಲ್ಲ, ಹುಷಾರಾಗಿರಿ ಅಂತ ಅಷ್ಟೇ ಹೇಳಿದ್ದು. ಬನ್ನಿ. ಹೋದ್ರೇನಮ್ಮ? ಹ್ಞೂನಮ್ಮ. ಬಾ.
ಸತ್ಯ ಅವ್ರಿದ್ರೆ ನನಗೆ ಉಸಿರು ಕಟ್ದಂಗಾಗತ್ತೆ. ಯಾಕೆ ಆಗಂತ್ಯ? ಪಾಪ ಏನಮ್ಮ ನೀನು ಎಲ್ರೂ ಪಾಪ ಅಂತ ಅನ್ಕೊಂಡು? ಅಲ್ವೇ, ಅವ್ರ ಪರಿಸ್ಥಿತಿ ಗೊತ್ತು ನಿಂಗೆ. ಕೆಲವೊಂದು ಟೈಮು ವಿಚಿತ್ರವಾಗಿ ನಡ್ಕೋತೀಯಪ್ಪ ನೀನು. ಅಮ್ಮ, ನನಗೆ ಅತಿಯಾಗಿ ಕಾಳಜಿ ತೋರ್ಸೋರ್ನ ಕಂಡ್ರೆ ಆಗಲ್ಲ. ಯಾಕೆ? ಅವ್ರೇನಾದ್ರೂ ತಪ್ಪಾಗಿ ನಡ್ಕೊಂಡ್ರಾ? ಹುಷಾರಾಗಿ ನೋಡ್ಕೊಳ್ಳಿಂದಿತ್ತಪ್ಪ. ನನಗೆ ಆರ್ಯ ಸರ್ ನೆನಪಾಗ್ತಾರೆ ಅಮ್ಮ. ಆರ್ಯ ಸರು ಹೀಗೆ ಅಮ್ಮ, ಎಲ್ಲಾನು ಅತಿಯಾಗಿ ಮಾಡ್ತಿದ್ರು. ಕಾಳಜಿಲಂತೂ ತೀರಾ ಅತಿ. ಕಾರಲ್ಲಿ ನನ್ನನ್ನು ನನ್ನ ಪಾಡಿಗೆ ಕೂರೋದಕ್ಕೆ ಬಿಡ್ತಿರ್ಲಿಲ್ಲ. ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಅವರೇ ಬಂದು ಡೋರ್ ಓಪನ್ ಮಾಡೋರು. ಈ ಥರ ಇನ್ನೊಬ್ರು ಮಾಡೋದನ್ನ ನಾನು ನೋಡಿದ್ರೆ ನನಗೊಂಥರ ಆಗಲ್ವಾ ಅಮ್ಮ? ಆಗಂತ ಅಳಿಯಂದ್ರಿಗಿದ್ದ ಸ್ವಭಾವ ಇನ್ನೊಬ್ರಿಗಿರಬಾರ್ದು ಅಂತನಾ? ಈ ಥರ ಎಲ್ಲ ಸಣ್ಣ ಸಣ್ಣದು ಮನ್ಸು ಕಚ್ಕೊಂಡ್ರೆ ನಿನಗೆ ಕಷ್ಟ ಕಣೆ. ಸಣ್ಣದಲ್ಲ ಅಮ್ಮ, ಬಿಡು. ವಿಶ್ವಾಸ್ ದೇಸಾಯ್, ನಿನ್ನ ಹಿಂದೆ ಏನೋ ಗುಟ್ಟಿದೆ ಅನ್ನೋದಂತೂ ನನಗೆ ಗೊತ್ತು. ಏನು ಅನ್ನೋದನ್ನ ತಿಳ್ಕೊತೀನಿ. ನಿನ್ನ ಅಸ್ತಿತ್ವ ಅಷ್ಟು ನಾನು ಕಂಡು ಹಿಡಿತೀನಿ. ದಿನ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಅನ್ಸುತ್ತಲ್ಲ. ಇರಿ, ಮಂದಾಗೆ ಚಾ ತರಕ್ಕೆ ಹೇಳ್ತೀನಿ. ಬ್ಯಾಡ್ರಿ ನನಗೆ ಅಂತ ಮಾಡೋದೇನು ಬ್ಯಾಡ್ರಿ. ಎಲ್ರಿಗೂ ಆಗೋ ಬಂದು ನನಗೂ ನಡೀತದೆ. ಏನೂ ಪರವಾಗಿಲ್ಲ. ಮಂದ ಅಮ್ಮ, ಚಾ ತಗೊಂಬ. ಸರಿ ಅಮ್ಮ. ನನಗಲ್ಲ, ಸಕ್ಕರೆ ಕಡಿಮೆ ಹಾಕ್ಬೇಡ. ಸರಿ ಅಮ್ಮ. ಮನೇಲಿ ಎಲ್ಲರೂ ಸ್ವಲ್ಪ ಸಕ್ಕರೆ ಕಮ್ಮಿನೇ. ಪ್ರಿಯಾ ಇನ್ನೂ ಎದ್ದಿಲ್ವಾ? ಜಳಕ ಮಾಡಕ್ಕೆ ಹೋಗ್ಯಾಳ್ರಿ. ಬಾಯಾರ ನಮ್ಮದು ಹೆಂಗೋ ನಡೀತದ್ರಿ. ನಾನು ಆಕಿ ದಿನಭರ್ತಿ ಮಾತನಾಗ ಮುಗಿಸ್ಬಿಡ್ತೀವಿ. ಆದ್ರೆ ನಮ್ಮ ವಿಶ್ವಾದನಲ್ಲ, ಅದ ಸಜ್ಜು, ಅವ ಯಾವಾಗಲೂ ಕೆಲಸ ಬಿಸ್ನೆಸ್ಸು ಅಂತ ಕಾಲ ಕಳೆದವ. ಈಗ 3 ಹೊತ್ತು ಮನೆಯಾಗ ಇರೋದಂತಂದ್ರೆ ಬೇಸರ ಆಗಿರ್ತೈತಿ. ನಾ ಹೀಗಂತೀನಂತ ತಪ್ಪು ತಿಳಿಬೇಡ್ರಿ. ಅವ ನಿಮ್ಮ ಆಫೀಸ್ಗೆ ಹೋಗಿ ಬಂದು ಮಾಡಿದ್ರೆ ಒಂದಿಟ್ಟು ಸಹಾಯ ಆಗ್ತದಲ್ಲೇನ್ರಿ? ಅಂದರೆ ಮನೆಯಾಗ ಕುಂತು ಛಾವಣಿ ನೋಡೋದು ತಪ್ತತೆ ಅಂತ. ಕರೆಕ್ಟ್. ಅವನು ಹೊರಗಡೆ ಓಡಾಡ್ತಿದ್ರೆ ಚೇತರಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಖಂಡಿತ ಸಂಜು ಆಫೀಸ್ಗೆ ಹೋಗೋದೇ ಒಳ್ಳೆಯದು. ನಾನು ಮೀರಾ ಹತ್ರ ಮಾತಾಡ್ತೀನಿ. ಭಾಳ ಉಪಕಾರ ಆತ್ರಿ, ಭಾಳ ಉಪಕಾರ ಆಯ್ತು. ಅಯ್ಯಯ್ಯೋ, ನೀವು ಹೀಗೆಲ್ಲ ಕೈ ಮುಗಿಬೇಡಿ. ಹಂಗಲ್ರಿ, ಒಬ್ರಿಗೆ ಸಹಾಯ ಮಾಡೋಕ್ಕೂ ದೊಡ್ಡ ಮನಸ್ಸು ಇರ್ಬೇಕಲ್ಲೇನ್ರಿ? ಎಷ್ಟಂದ್ರು ದೊಡ್ಡ ಮನೆಯವರು, ದೊಡ್ಡ ಮನಸ್ಸು. ಹಾಗೆಲ್ಲ ಏನೂ ಇಲ್ಲ. ನಮ್ಮ ಆರ್ಯನ್ಗೇನಾದರೂ ಹೀಗಾಗಿದ್ದಿದ್ರೆ ನೀವು ಸಹಾಯಕ್ಕೆ ಬರ್ತಿರ್ಲಿಲ್ವಾ? ಹಾಗೆ ಬಿಟ್ಬಿಡ್ತಿದ್ರಾ? ಬಾಯಾರ ನಾವೊಂದಿಟ್ಟು ಮನೆ ಕಡೆ ಹೋಗಿ ಬರಬೇಕು, ಕೆಲಸ ಐತಿ. ಹಂಗೆ ಬಟ್ಟೆ ಮೇಲೂ ನೋಡ್ಕೊಂಡು ಬರಬೇಕು. ಅಡ್ಡಿಲ್ಲ ಅಂತಂದ್ರೆ ಹೋಗಿ ಬರ್ಲೇನ್ರಿ? ಅನುಗೆ ತವ್ರ ಮನೇಲಿ ಮಾಡಬೇಕಾಗಿರೋ ಒಂದು ಶಾಸ್ತ್ರ ಇದೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೋದಲ್ಲ? ಶಾಸ್ತ್ರನ ಅಂದ್ರೆ ನಿಮ್ಮ ಕಡೆ ಇಷ್ಟು ಲಘುನ ಸೀಮಂತ ಮಾಡ್ತೀರೇನ್ರಿ? ಇಲ್ಲ, ಅದು ಸೀಮಂತ ಅಲ್ಲ,
ಹೆಣ್ಮಕ್ಳು ಗರ್ಭವತಿ ಆದಾಗ ಮೊದಲನೇ 3 ತಿಂಗಳಿಗೆ ಮಾಡೋ ಶಾಸ್ತ್ರ. ಮಗಳನ್ನ ತವ್ರ ಮನೆಗೆ ಕರೆದು ಕೆಲವು ದಿನ ಉಳ್ಕೊಳ್ಳೋ ಹಾಗೆ ಮಾಡೋಕ್ಕೆ ನಮ್ಮ ಹಳಬ್ರು ಮಾಡಿರೋ ನೆಪ ಇರ್ಬೋದು. ನೀವು ಇದ್ದು ಆಮೇಲೆ ಹೋಗ್ಬೋದು. ಆದ್ರೆ ಹಲೋ ಅಮ್ಮ. ಹಲೋ ಪುಷ್ಪ, ಜೋಗ್ತವ ಬಂದಿದ್ರು ಅನ್ನೋ ಬಗ್ಗೆ ಕೇಳೋಕ್ಕೂ ಮುಂಚೆನೆ ಮಗಳನ್ನ ಸಂತೋಷವಾಗಿಟ್ಟಿರೋ, ಅವಳ ಸಂತೋಷ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಹೋದ್ರು. ತಾಯಿ ಆಗ್ತಿರೋ ಅನುಗೆ ಏನೇನ್ ಸುಖ ಸಂತೋಷ ಸಿಗ್ಬೇಕೋ ಅದನ್ನೆಲ್ಲ ನಾವು ನೆರವೇರಿಸೋದು ನಮ್ ಕರ್ತವ್ಯ ಅನ್ನೋದನ್ನ ಹೇಳಿ ಹೋದ್ರು ಅನ್ಸುತ್ತೆ. ಅನುಗ್ ಮಾಡ್ಬೇಕಾಗಿರೋ ಶಾಸ್ತ್ರ ಎಲ್ಲ ಮಾಡ್ಬೋದಲ್ವಾ? ಇದಕ್ಕೆ ಅನು ಒಪ್ಪಿಗೆ ಇದೆ ಅಲ್ವಾ? ಜೋಗ್ತವನೇ ಹೇಳದ್ಮೇಲೆ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಸ್ವಲ್ಪ ಅರ್ಜೆಂಟ್ ವಿಷಯ ಆಯಿತು. ವಿಶ್ವಾಸ್ ದೇಸಾಯಿ ಅಂತ ಇಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋಕ್ಕಾಗತ್ತಾ? ವಿಶ್ವಾಸ್ ದೇಸಾಯಿ ಅಂತನಾ ಸರ್? ಹಾಂ. ಎಸ್ ಸರ್, ಅಡ್ಮಿಟ್ ಆಗಿದ್ದಾರೆ. ಆದರೆ ಡಿಸ್ಚಾರ್ಜ್ ಕಾಲಮಲ್ಲಿ ಡೆಡ್ ಅಂತ ಮೆನ್ಷನ್ ಆಗಿದೆ ಸರ್. ಏನಾಗಬೇಕಿತ್ತು ಸರ್? ವಿಶ್ವಾಸ್ ದೇಸಾಯಿ ಪೇಷಂಟ್ ಬಗ್ಗೆ ಕೇಳಕ್ಕೆ ಬಂದಿದ್ದಾರೆ. ಹಾಗೆಲ್ಲ ಡೀಟೇಲ್ಸ್ ಹೇಳೋ ಹಾಗಿಲ್ಲ ಕಾವ್ಯ. ಅದು ಸರಿ, ನೀವ್ಯಾರು ಸರ್? ನಾನು ವಿಶ್ವಾಸ್ ದೇಸಾಯಿ ಅವ್ರಿಗೆ ಬೇಕಾಗಿರೋನು, ಅವ್ರ ಸಂಬಂಧಿ. ಅವರು ಇಲ್ಲಿದ್ದಾಗ ನಾನು ಊರಲ್ಲಿರಲಿಲ್ಲ. ಮತ್ತೆ ಬಂದರೆ ಅವ್ರ ಮನೇಲಿ ಯಾರೂ ಇರಲಿಲ್ಲ. ಅದಕ್ಕೆ ಇಲ್ಲಿ ವಿಚಾರಿಸೋಕೆ ಬಂದೆ. ಹಾಗೆಲ್ಲ ನಾವು ಜಾಸ್ತಿ ಡೀಟೇಲ್ಸ್ ಹೇಳೋಕ್ಕಾಗಲ್ಲ ಸರ್, ಸಾರಿ. ಅಲ್ಲ, ತೀರ್ಕೊಂಡ್ರು ಅಂತ ಹೇಳಿದ್ರು. ಅವರಿಲ್ಲಿ ಅಡ್ಮಿಟ್ ಆಗಿದ್ರು ಅನ್ನೋದು ಚೆನ್ನಾಗಿ ಗೊತ್ತು. ಮನೇಲಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಬೇರೆ ಕಡೆ ಎಲ್ಲಿ ವಿಚಾರಿಸೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಇಲ್ಲಿ ಬಂದೆ. ಅವರು ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ಏನಾದರೂ ಅಂತ ಹೇಳ್ತೀರಾ ಪ್ಲೀಸ್? ಕಾವ್ಯ ಹೇಳಿದ್ರಲ್ವಾ ಸರ್? ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮುಖಾಂತರನೇ ಬರಬೇಕು. ನಾವೆಲ್ಲ ಹೆಚ್ಚಿನ ಡೀಟೇಲ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಸರ್, ಸಾರಿ.
ಏನು ನಡೀತಿದೆ ಇಲ್ಲಿ? ವಿಶ್ವಾಸ್ ದೇಸಾಯಿ ಸತ್ತಿದ್ದಾನೆ ಅಂತ ರೆಕಾರ್ಡ್ಸಲ್ಲಿದೆಯಾ?